ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗ ನಿಮಗೆಲ್ಲ ಒಂದು ಅಧಿಸೂಚನೆ ಹೊರಟಿದೆ. ಏನು ಅಂದರೆ, ಈ KEನಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಈ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಂತಕ್ಕಂಥ ಟೋಟಲ್ 890 ಹುದ್ದೆಗಳು, ಅಂದರೆ HK ಅಂದರೆ ನಿಮಗೆ ನಾನ್ HK ಮತ್ತು ಕಲ್ಯಾಣ ಕರ್ನಾಟಕ ಸೇರಿ 890 ಹುದ್ದೆಗಳಿಗೆ ನೋಟಿಫಿಕೇಷನ್ ಹೊರಟಿದೆ. ಈ ನೋಟಿಫಿಕೇಷನ್ ಬಗ್ಗೆ ನಾನೀಗ ಮಾತಾಡ್ತೇನೆ. ಹಾಗಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈ ಆನ್ಲೈನ್ ತರಗತಿಗಳು ಪೇಪರ್ 1ಗೆ ಸ್ಟಾರ್ಟ್ ಆಗಿದೆ. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರತಕ್ಕಂಥ ಉಳಿಕೆ ವೃಂದ ಅಂತಕ್ಕಂಥದ್ದು ಮತ್ತು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಸೇರಿ ಈ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಅಂತಕ್ಕಂಥದ್ದು ಏನಿದೆ, ಟೋಟಲ್ ನಮಗೆ ಉಳಿಕೆ ವೃಂದದಲ್ಲಿ, ಮೂಲ ಉಳಿಕೆ ವೃಂದದಲ್ಲಿ 632 ಪೋಸ್ಟ್ಗಳಿದೆ. ಹಾಗೆ ಕಲ್ಯಾಣ ಕರ್ನಾಟಕದಲ್ಲಿ ಟೋಟಲ್ ಇರ್ತಕ್ಕಂಥದ್ದು ನಮಗೆ ಈ ಒಂದು 258 ಹುದ್ದೆಗಳು. ಟೋಟಲ್ 890 ಹುದ್ದೆಗಳಿದೆ. ಹಾಗಾದರೆ ಈ ಹುದ್ದೆಗಳಿಗೆ ಯಾವಾಗ ಮತ್ತು ಏನು ಶೈಕ್ಷಣಿಕ ವಿದ್ಯಾರ್ಥಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂದರೆ, BSc ಕೃಷಿ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಆನರ್ಸ್ ಇರ್ಬೋದು, ಹಾಗೆ ಫುಡ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಮಾಡಿರ್ತಕ್ಕಂಥವ್ರು ಇನ್ನೂ ಇತರೆ 8 ರಿಂದ 9 ವಿವಿಧ ಹುದ್ದೆಗಳನ್ನು ಏನು ಅಥವಾ ಡಿಗ್ರಿಯನ್ನು ಮುಗಿಸಿದವ್ರಿಗೆ ಶೈಕ್ಷಣಿಕ ಅರ್ಹತೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಒಂದು KA ಕಾರಿನೈಕ್ ಅಂತಕ್ಕಂಥ ಒಂದು ವೆಬ್ಸೈಟ್, KA ವೆಬ್ಸೈಟನ್ನು ನೀವು ಸರ್ಚ್ ಮಾಡ್ಬೋದು. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ವಯೋಮಿತಿ. ನೋಡಿ, ಈ ಜನರಲ್ಲಿಗೆ 40 ವರ್ಷ ಇದೆ, ಅಲ್ಲಿ 2A 2B ಮತ್ತು 3A ಮತ್ತು 3Bಗೆ 43 ವರ್ಷ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ 45 ವರ್ಷಗಳಿದೆ. ಹಾಗಾದರೆ ಅರ್ಜಿ ಸಲ್ಲಿಸಲು ಆರಂಭ ಮತ್ತು ಕೊನೆಯ ದಿನಾಂಕ ಇಂಪಾರ್ಟೆಂಟು. ಅರ್ಜಿ ಸಲ್ಲಿಸೋದಕ್ಕೆ ಆರಂಭ ಆಗಿರೋದು ಈ 19/4/2026ರಿಂದ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 10/5/2026. ಹಾಗಾದರೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 12/5/2026. ನೋಡಿ, ವೆಬ್ಸೈಟಲ್ಲಿ ಕೊಟ್ಟಿರ್ತಕ್ಕಂಥ ಬ್ಯಾಂಕಲ್ಲಿ ನೀವು 750 ಇರ್ಬೋದು, ಹಾಗೆ 500 ರೂಪಾಯಿ ಇರ್ಬೋದು, ಹಾಗೆ 250, 3 ವರ್ಗದಲ್ಲಿ ಆಯಾ ಒಂದು ಏನು ಮೀಸಲಾತಿಗೆ ಅನುಗುಣವಾಗಿ ಶುಲ್ಕವನ್ನು ನಿಗದಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಅದಾದಮೇಲೆ ಈಗ ಪರೀಕ್ಷಾ ದಿನಾಂಕನೂ ಸಹ ಅನೌನ್ಸ್ ಆಗಿದೆ. 6/6/2026ಕ್ಕೆ ಕಡ್ಡಾಯ ಕನ್ನಡ ಇರುತ್ತೆ. ಇದು 150 ಮಾರ್ಕ್ಸಿಗಿರುತ್ತೆ. ಇದರಲ್ಲಿ 50 ಮಾರ್ಕ್ಸನ್ನು ನೀವು ಪಾಸ್ ಆಗೋದಕ್ಕೆ, ಅಂದರೆ ಅರ್ಹತೆ ಪಡಿಬೇಕು. ಇದು ಮುಖ್ಯ ಪರೀಕ್ಷೆಗೆ ಏನು ಈ ಅಂಕಗಳು ಅನುಗುಣ ಆಗೋದಿಲ್ಲ. ನೆಕ್ಸ್ಟ್ ಪತ್ರಿಕೆ 1 ಎಂದಿದೆ ಅಂದರೆ, ನೋಡಿ 7/6/2026 ಒಂದಿದೆ. ಈ ಡ್ಯೂರಿಯೇಷನ್ ಎಷ್ಟು ಅಂದರೆ 2 ಗಂಟೆಗಳ ಕಾಲ ಇರುತ್ತೆ ಪತ್ರಿಕೆ 1. ಪತ್ರಿಕೆ 2 ಸಹ 2 ಗಂಟೆಗಳ ಕಾಲ ಇರುತ್ತೆ, 2 ಅವರ್ಸು. ಇದು 7/6/2000 ಅಂದರೆ ನಿಮಗೆ 2026. ಇದು ಮಾರ್ನಿಂಗ್ ಇರುತ್ತೆ, ಇದು ಆಫ್ಟರ್ನೂನ್ ಇರ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ಪತ್ರಿಕೆ ಏನಿದೆ, ಕಾಮನ್ FD STA ಗ್ರೂಪ್ ಸಿಗೆ ಏನು ಓದ್ತೀರಾ ಅದೇ ಪತ್ರಿಕೆ ಪೇಪರ್ 1 ಇರುತ್ತೆ. ಹಿಸ್ಟ್ರಿ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಕರ್ನಾಟಕ ಜಿಯೋಗ್ರಫಿ ಇರ್ಬೋದು. ವಿಶೇಷವಾಗಿ ಗ್ರಾಮೀಣ ಅಭಿವೃದ್ಧಿ, ತಂತ್ರಜ್ಞಾನ ಮತ್ತು ಸಾರ್ವಜನಿಕ ಆಡಳಿತವನ್ನು ಸೇರಿಸಿದ್ದಾರೆ. ಏನು KA ಸಿಲೆಬಸ್ ಹಿಂದೆ ಬರ್ತಾ ಇತ್ತೋ ಅದೇ. ಅಂದರೆ ಇಲ್ಲಿ 300 ಅಂಕಗಳಿದೆ. ಹಾಗಾದರೆ 100 ಪ್ರಶ್ನೆಗಳಿರುತ್ತೆ. ಒಂದು ಪ್ರಶ್ನೆಗೆ 3 ಅಂಕಗಳಿರುತ್ತೆ. 2 ಅವರ್ಸ್ ಡ್ಯೂರಿಯೇಷನ್ ಇದೆ. ಅದೇ ರೀತಿಯಾಗಿ ನಿಮ್ಮ ಅಗ್ರಿಕಲ್ಚರ್ ವಿಷಯಕ್ಕೆ ಸಂಬಂಧಿಸಿದಂಥ ನಿರ್ದಿಷ್ಟ ಪತ್ರಿಕೆ ಇಲ್ಲಿ 300 ಅಂಕಗಳಿದೆ. ಇಲ್ಲೂ ಸಹ 100 ಪ್ರಶ್ನೆಗಳಿರ್ತದೆ. ಆಗ 2 ಗಂಟೆಗಳ ಕಾಲಾವಕಾಶ ಇರ್ತದೆ. ಈ ಪ್ರಶ್ನೆಗಳೆಲ್ಲ ಏನಾಗಿರುತ್ತೆ ಅಂದರೆ MCQ ಆಗಿರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ, ಮತ್ತು ನೆಗೆಟಿವ್ ವ್ಯಾಲ್ಯೂಷನ್ ಸಹ ಇರುತ್ತೆ. ಹಾಗಾದರೆ ಈಗ OMR ಶೀಟ್ ಮೂಲಕ ಆಫ್ಲೈನಲ್ಲಿ ಏನು ಮಾಡ್ತಾರೆ, ಪರೀಕ್ಷೆಯನ್ನು ನಡೆಸ್ತಾರೆ. ಪರೀಕ್ಷಾ ಕೇಂದ್ರಗಳು ಬೆಂಗಳೂರು ನಗರ ಮತ್ತು ಧಾರವಾಡ 2 ಕೇಂದ್ರಗಳನ್ನು ಕೊಟ್ಟಿದ್ದಾರೆ. ಕಡ್ಡಾಯ ಕನ್ನಡ, ಕಂಪಲ್ಸರಿ ಕನ್ನಡ 150 ಇರುತ್ತೆ. ಅದರಲ್ಲಿ 50 ಅಂಕಗಳನ್ನು, ಕನಿಷ್ಠ ಅಂಕಗಳನ್ನು ನೀವು ಪಡಿಬೇಕು ಅರ್ಹತೆಯನ್ನು ಪಡೆಯೋದಕ್ಕೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿ ಅರ್ಹತೆಗಾಗಿ ಕನಿಷ್ಠ 35ರಷ್ಟು ಅಂಕಗಳನ್ನು ಗಳಿಸಲೇಬೇಕು. ಅಂದರೆ ನೀವು 100 ಪ್ರಶ್ನೆ ಏನಿದೆ, 100 ಪ್ರಶ್ನೆಗೆ 35 ಕ್ವಶನ್ಸ್ ಪೇಪರ್ 1 ಪೇಪರ್ 2ನಲ್ಲಿ ಎಲಿಜಿಬಲ್ ಆಗಲೇಬೇಕು. ಅದಾದಮೇಲೆ ಮಾತ್ರ ನಿಮಗೆ ಏನಾಗುತ್ತೆ, 200 ಕ್ವಶನ್ಸ್ಗೆ 70 ಕ್ವಶನ್ಸನ್ನು ನೀವೇನು ಮಾಡಬೇಕು, ಪಾಸ್ ಮಾಡಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ. ಹಾಗಾದರೆ ಋಣಾತ್ಮಕ ಮೌಲ್ಯಮಾಪನ ಹೇಗಿರುತ್ತೆ ಅಂದರೆ, 4ನೇ 1 ಭಾಗದಷ್ಟು, ಅಂದರೆ 4 ಪ್ರಶ್ನೆಗಳು ತಪ್ಪಾದರೆ 1 ಅಂಕಕ್ಕೆ ಬರ್ತಕ್ಕಂಥ ಮಾರ್ಕ್ಸನ್ನು ಏನು ಮಾಡ್ತಾರೆ, ಲೆಸ್ ಮಾಡ್ತಾ ಹೋಗ್ತಾರೆ. ಹಾಗಾದರೆ 0.75, ಅಂದರೆ 1 ಪ್ರಶ್ನೆಗೆ 3 ಅಂಕಗಳಿರುತ್ತೆ. ಈ 3 ಅಂಕಗಳನ್ನು ಅಥವಾ 300ಅನ್ನು ನೀವು ಡಿವೈಡೆಡ್ ಬೈ ಮಾಡಿದಾಗ ಏನಾಗುತ್ತೆ, 4 ಭಾಗಗಳನ್ನು 0.75 ಬರುತ್ತೆ. 4 ಪ್ರಶ್ನೆ ತಪ್ಪಾದರೆ 1 ಪ್ರಶ್ನೆ ಅಂಕಗಳನ್ನು ಲೆಸ್ ಮಾಡ್ತಾರೆ. ಜೊತೆಗೆ KEನ ಒಂದು ವಿಶೇಷತೆ ಏನು ಅಂದರೆ, 4 ಸರಿ ಉತ್ತರಗಳ ಜೊತೆಗೆ 1 ಎಕ್ಸ್ಟ್ರಾ ಬುಲೆಟನ್ನು ಕೊಟ್ಟಿರ್ತಾರೆ. ನೀವು ಪ್ರಶ್ನೆ ಅಟೆಂಡ್ ಮಾಡಿದ್ದೀರಾ ಅಂದರೆ ಆ ಬುಲೆಟನ್ನು ಶೇಡ್ ಮಾಡಿ ಬರಬೇಕು. ಅದಕ್ಕೆ 5 ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ನೀವು ವೆಬ್ಸೈಟನ್ನು ಮತ್ತು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.